Yes, we will discuss one more problem in this video. Pass journal entries to rectify the following errors. Assume that the suspense account is opened. Yes, first one, rupees 5,000 received in respect of a book debt was posted to sales account. ಏನಾಗಿದೆ? So amount is received, 5,000 rupees is received in respect of rupees 5,000 rupees 500 received in respect of book debt. Actual entry ಏನಾಗುತ್ತೆ? Correct entry. Correct entry ಏನು? Amount is received in respect of book debt. Debtors ಇಂದ ಅಮೌಂಟನ್ನು ರಿಸೀವ್ ಮಾಡಿದ್ದಾರೆ. ಎಂಟ್ರಿ ಏನಾಗುತ್ತೆ? ಆಸ್ ವಿ ರಿಸೀವ್ ದ ಅಮೌಂಟ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಅಕೌಂಟ್ ಡೆಟರ್, ಕ್ಯಾಶ್ ಅಕೌಂಟ್ ಡೆಬಿಟ್. ಓಕೆ, ಎಷ್ಟು? 5,000. ಸೊ ಯಾರಿಂದ ಬಂದದ್ದು? ಡೆಟರ್ಸಿಂದ ಬಂದದ್ದು. ಸೊ ಡೆಟರ್ಸ್ಗೆ ನಾವು ಕ್ರೆಡಿಟ್ ಕೊಡ್ತೇವೆ. ಡೆಟರ್ಸ್ ಅಕೌಂಟ್ ಕ್ರೆಡಿಟ್ 5,000. ಓಕೆ, ಬಟ್ ಅವ್ರು ಏನು ಮಾಡಿದ್ದಾರೆ? ಇಟ್ ವಾಸ್ ಪೋಸ್ಟೆಡ್ ಟು ಸೇಲ್ಸ್ ಅಕೌಂಟ್. ಅದನ್ನು ಹೋಗಿ ಅವ್ರು ಏನು ಮಾಡಿದ್ದಾರೆ? ಡೆಟರ್ಸ್ಗೆ ಕ್ರೆಡಿಟ್ ಕೊಡುವ ಬದಲು ಹೋಗಿ ಸೇಲ್ಸಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಟ್ರಿ ಯಾವ ರೀತಿ ತೋರಿಸ್ತಾ ಇದೆ ಅಂತ ಹೇಳಿದರೆ, ಸೊ ನೋ ಎನಿ ಚೇಂಜಸ್ ಇನ್ ಕ್ಯಾಶ್. ಸೊ ಕ್ಯಾಶ್ ಸರಿಯಾಗಿ ರೆಕಾರ್ಡ್ ಆಗಿದೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟೇ ತೋರಿಸ್ತಾ ಇದೆ. ಎಷ್ಟು ಡೆಬಿಟ್ ತೋರಿಸ್ತಾ ಇದೆ? 5,000 ತೋರಿಸ್ತಾ ಇದೆ. ಇಲ್ಲಿ ಡೆಟರ್ಸ್ಗೆ ಕ್ರೆಡಿಟ್ ಕೊಡುವ ಬದಲು ಅವ್ರಿಗೆ ಏನು ಮಾಡಿದ್ದಾರೆ? ಸೇಲ್ಸ್ ಅಕೌಂಟಲ್ಲಿ ಹೋಗಿ ಎಂಟ್ರಿ ಮಾಡಿದ್ದಾರೆ. ಸೊ ಸೇಲ್ಸ್ ಅಕೌಂಟ್ ಈಗ ಡೆಟರ್ಸ್ ಕ್ರೆಡಿಟ್ ತೋರಿಸೋ ಬದಲು ಸೇಲ್ಸ್ ಅಕೌಂಟ್ ಕ್ರೆಡಿಟ್ ತೋರಿಸ್ತಾ ಇದೆ, 5,000 ರೂಪೀಸ್. ಓಕೆ, ಎರಡು ಎಂಟ್ರಿ ಅನಲೈಸ್ ಮಾಡುವಾಗ ಕ್ಯಾಶ್ ಸರಿಯಾಗಿದೆ. ಸೊ ಡೆಟರ್ಸ್ ಅಕೌಂಟ್ 5,000 ಕ್ರೆಡಿಟ್ ತೋರಿಸಬೇಕಿತ್ತು, ನಾವು ಕ್ರೆಡಿಟ್ ತೋರಿಸ್ತೇವೆ. ಸೇಲ್ಸ್ ಅಕೌಂಟ್ ರಾಂಗ್ ಆಗಿ ಕ್ರೆಡಿಟ್ ತೋರಿಸ್ತಾ ಇದೆ, ಅದನ್ನು ನಾವು ಕ್ಯಾನ್ಸಲ್ ಮಾಡ್ತೇವೆ. ಕ್ಯಾನ್ಸಲ್ ಮಾಡೋಕೆ ಅದು ಡೆಬಿಟ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ? ಸೇಲ್ಸ್ ಅಕೌಂಟ್ ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಡೆಟರ್ಸ್ ಅಕೌಂಟ್. ಸರಿ ನೋಡಿ, ಡೆಟರ್ಸ್ ಅಕೌಂಟ್ ರಾಂಗ್ ಆಗಿ ಡೆಟರ್ಸ್ ಅಕೌಂಟ್ಗೆ ನಾವು ಕ್ರೆಡಿಟ್ ಕೊಡಬೇಕಿತ್ತು, ನಾವೀಗ ಕ್ರೆಡಿಟ್ ಕೊಡ್ತೇವೆ. ಇಲ್ಲಿ ನೋಡಿ, ಡೆಟರ್ಸ್ ಅಕೌಂಟ್ಗೆ ಕ್ರೆಡಿಟ್ ಕೊಟ್ಟಿದ್ದೇವೆ. ರಾಂಗ್ ಎಂಟ್ರಿಯಲ್ಲಿ ಇಲ್ಲಿ ಸೇಲ್ಸಿಗೆ ರಾಂಗ್ ಆಗಿ ಕ್ರೆಡಿಟ್ ಕೊಟ್ಟಿದ್ದೇವೆ. ಸೊ ರಾಂಗ್ ಕ್ರೆಡಿಟನ್ನು ನಾವೀಗ ಕ್ಯಾನ್ಸಲ್ ಮಾಡುವಾಗ ಏನಾಗುತ್ತೆ? ಅದು ಡೆಬಿಟ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ? ಸೇಲ್ಸ್ ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟ್. ನೆಕ್ಸ್ಟ್ ಲುಕ್ ಎಟ್ ದ ನೆಕ್ಸ್ಟ್ ಒನ್, ನೆಕ್ಸ್ಟ್ ಎಂಟ್ರಿ. Next one, defective goods worth rupees 400 returned to P were recorded through sales return book. Defective goods worth rupees 400 returned to P. ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತೇವೆ ಪಿಯಿಂದ. ಈಗ ಅದು ಗೂಡ್ಸ್ ಡಿಫೆಕ್ಟಿವ್ ಇದೆ, ಅದರಿಂದ ನಾವು ಏನು ಮಾಡ್ತೀವಿ? ಅದನ್ನು ಪಿಗೆ ರಿಟರ್ನ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಈಸ್ ಪರ್ಚೇಸ್ ರಿಟರ್ನ್. ಸೊ ಪರ್ಚೇಸ್ ರಿಟರ್ನ್ ಬಂದಾಗ ಏನು ಎಂಟ್ರಿ ಬರುತ್ತೆ? ಪರ್ಚೇಸ್ ಇಸ್ ಎ ಡೆಬಿಟ್ ಐಟಮ್, ಪರ್ಚೇಸ್ ರಿಟರ್ನ್ ಈಸ್ ಕ್ರೆಡಿಟ್ ಐಟಮ್. ದ ಎಂಟ್ರಿ ಈಸ್ P's account debit is to 400. ಯಾವುದಕ್ಕೆ ಕ್ರೆಡಿಟ್ ಕೊಡ್ತೇವೆ? ಪರ್ಚೇಸ್ ರಿಟರ್ನ್ಗೆ ಕ್ರೆಡಿಟ್ ಕೊಡ್ತೇವೆ. ಓಕೆ, ಪರ್ಚೇಸ್ ರಿಟರ್ನ್ ಅಕೌಂಟ್ ಕ್ರೆಡಿಟ್ is to 400. So this is the correct entry.
ಬಟ್ ಅವ್ರು ಏನು ಮಾಡಿದ್ದಾರೆ, ಇಟ್ ಈಸ್ ರೆಕಾರ್ಡೆಡ್ ಥ್ರೂ ಸೇಲ್ಸ್ ರಿಟರ್ನ್ ಬುಕ್, ನಾಟ್ ಅಕೌಂಟ್ ಆದರೆ ಅದು ಸೇಲ್ಸ್ ರಿಟರ್ನ್ ಅಕೌಂಟ್ಗೆ ಮಾತ್ರ ಇಫೆಕ್ಟ್ ಆಗುತ್ತೆ. ಇದು ಸೇಲ್ಸ್ ರಿಟರ್ನ್ ಬುಕ್ಕಲ್ಲಿ ಅವ್ರು ಬರೆದ ಕಾರಣ ಸೊ ಏನಾಗುತ್ತೆ, ಎರಡು ಕಾಂಪೊನೆಂಟ್ಸ್ ಸಿಗೋದು ಇಫೆಕ್ಟ್ ಆಗುತ್ತೆ. ಅಂದರೆ ಅವ್ರು ಯಾವ ರೀತಿ ಎಂಟ್ರಿ ಪಾಸ್ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಎಂಟೈರ್ ಟ್ರಾನ್ಸಾಕ್ಷನನ್ನು ಸೇಲ್ಸ್ ರಿಟರ್ನ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಸೇಲ್ಸ್ ರಿಟರ್ನ್ಗೆ ಡೆಬಿಟ್ ಕೊಟ್ಟಿದ್ದಾರೆ, ಪೀಸ್ ಅಕೌಂಟಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಪೀಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಸೊ ಪೀಸ್ ಅಕೌಂಟ್ ಕ್ರೆಡಿಟ್ ತೋರಿಸ್ತಾ ಇದೆ. ಓಕೆ, ಎಷ್ಟು 400 ರೂಪೀಸ್. ಈಗ ರೆಕ್ಟಿಫಿಕೇಷನ್ ಮಾಡಿ ಕರೆಕ್ಟ್ ಎಂಟ್ರಿ ನೋಡಿ. ಪೀಸ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು, ನಾವು ಡೆಬಿಟ್ ಕೊಡುವ. ಪೀಸ್ ಅಕೌಂಟ್ ಡೆಬಿಟ್ ಎಷ್ಟು 400 ರೂಪೀಸ್. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಗೆ ಕ್ರೆಡಿಟ್ ಕೊಡಬೇಕಿತ್ತು, ಇಲ್ಲಿ ಎಲ್ಲಿ ಕೂಡ ಕ್ರೆಡಿಟ್ ಕೊಟ್ಟಿಲ್ಲ. ಸೊ ನಾವೇನು ಮಾಡ್ತೇವೆ, ಪರ್ಚೇಸ್ ರಿಟರ್ನ್ಗೆ ಕ್ರೆಡಿಟ್ ಕೊಡ್ತೇವೆ. ಸೊ ಪರ್ಚೇಸ್ ರಿಟರ್ನ್ ಅಕೌಂಟ್ ಕ್ರೆಡಿಟ್, ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಎಷ್ಟು 400 ರೂಪೀಸ್. ಓಕೆ, ಇಲ್ಲಿ ರಾಂಗ್ ಎಂಟ್ರಿ ಬನ್ನಿ. ಸೇಲ್ಸ್ ರಿಟರ್ನ್ ಅಕೌಂಟ್ ಈಸ್ ರಾಂಗ್ಲಿ ಡೆಬಿಟೆಡ್. ಸೊ ವಿ ಹ್ಯಾವ್ ಟು ಕ್ಯಾನ್ಸಲ್ ಇಟ್. ಕ್ಯಾನ್ಸಲ್ ಮಾಡುವಾಗ ಏನಾಗುತ್ತೆ, ಸೇಲ್ಸ್ ರಿಟರ್ನ್ ಕ್ರೆಡಿಟ್ ಆಗುತ್ತೆ. ಸೊ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಕ್ರೆಡಿಟ್ ಎಷ್ಟು 400 ರೂಪೀಸ್. ಓಕೆ, ಪೀಸ್ ಅಕೌಂಟ್ ರಾಂಗ್ಲಿ ಕ್ರೆಡಿಟ್ ಆಗಿದೆ. ಈಗ ನಾವು ಕ್ಯಾನ್ಸಲ್ ಮಾಡ್ತೇವೆ. ಕ್ಯಾನ್ಸಲ್ ಮಾಡೋದು ಪೀಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಆಲ್ರೆಡಿ ಒಮ್ಮೆ ಡೆಬಿಟ್ ಕೊಟ್ಟಿದ್ದೇವೆ, ಈಗ ಜಸ್ಟ್ ಅಮೌಂಟನ್ನು ಆ್ಯಡ್ ಮಾಡಿ ಬಿಡ್ತೇವೆ. ಸೊ ವಾಟ್ ವಿಲ್ ಬಿ ದ ರೆಕ್ಟಿಫಿಕೇಷನ್ ಎಂಟ್ರಿ, ಪೀಸ್ ಅಕೌಂಟ್ ಡೆಟರ್ 800 ರೂಪೀಸ್ ಟು ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಟು ಸೇಲ್ಸ್ ರಿಟರ್ನ್ಸ್ ಅಕೌಂಟ್. ಇಲ್ಲಿ ನೋಡಿ, ಪೀಸ್ ಅಕೌಂಟ್ ಡೆಟರ್ 800 ಟು ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ 400 ಟು ಸೇಲ್ಸ್ ರಿಟರ್ನ್ಸ್ ಅಕೌಂಟ್ 400. Okay, look at the next one. Next transaction ನೋಡಿ, third one. Goods sold for rupees 2600 to B were returned to us and recorded in the sales book. Goods sold for rupees 2600 to B were returned to us. That means we must have sold goods to B. ನಾವು ಏನು ಮಾಡಿದ್ದೇವೆ, ಬಿಗೆ ಗೂಡ್ಸನ್ನು ಸೇಲ್ ಮಾಡಿದ್ದೇವೆ. ಈಗ ಬಿ ಏನು ಮಾಡಿದ್ದಾನೆ, ನಮಗೆ ಗೂಡ್ಸನ್ನು ರಿಟರ್ನ್ ಮಾಡಿದ್ದಾನೆ. ಸೊ ಏನು ಟ್ರಾನ್ಸಾಕ್ಷನ್ ಇದು, ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನ್. ಸೊ ಸೇಲ್ಸ್ ರಿಟರ್ನ್ ಬಂದಾಗ ಎಂಟ್ರಿ ಏನಾಗುತ್ತೆ, ಸೇಲ್ಸ್ ರಿಟರ್ನ್ಗೆ ಡೆಬಿಟ್ ಕೊಡ್ತೇವೆ. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ ಎಷ್ಟು ಅಮೌಂಟ್ 2600. ಸೊ ಯಾರಿಗೆ ರಿಟರ್ನ್ ಮಾಡಿದ್ದು, ಬೀಸ್ ಅಕೌಂಟ್. ಯಾರು ರಿಟರ್ನ್ ಮಾಡಿದ್ದು, ಯಾರಿಗೆ ರಿಟರ್ನ್ ಮಾಡ್ತಾ ಇರೋದು, ನಾವು ಬಿಗೆ ರಿಟರ್ನ್ ಮಾಡ್ತಾ ಇರೋದು. ಸೊ ಬೀಸ್ ಅಕೌಂಟ್ ಕ್ರೆಡಿಟ್ 2600. ಓಕೆ, ಬಿಯಿಂದ ನಮಗೆ ರಿಟರ್ನ್, ನಾವು ಸೇಲ್ ಮಾಡಿದ್ದು ಬಿಯಿಂದ ನಮಗೆ ರಿಟರ್ನ್ ಬರ್ತಾ ಇದೆ. ಓಕೆ, ಸೇಲ್ಸ್ ರಿಟರ್ನ್ಗೆ ಡೆಬಿಟ್ ಕೊಡ್ತೇವೆ, ಬಿ ಅಕೌಂಟಿಗೆ ಕ್ರೆಡಿಟ್ ಕೊಡ್ತೇವೆ. ಬಟ್ ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಸೇಲ್ಸ್ ಬುಕ್. ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನನ್ನು ಅವರು ಸೇಲ್ ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡಿ ಸೇಲ್ಸ್ ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಸೇಲ್ಸ್ ಬುಕ್ಕಲ್ಲಿ ಬರೆದ ಕಾರಣ ಯಾವ ರೀತಿ ಎಂಟ್ರಿ ತೋರಿಸ್ತದೆ ಅಂತ ಹೇಳಿದರೆ, ಬೀಸ್ ಅಕೌಂಟ್ ಡೆಬಿಟ್ ತೋರಿಸ್ತಾ ಇದೆ. ಎಷ್ಟು 2600. ಸೊ ಯಾವುದಕ್ಕೆ ಕ್ರೆಡಿಟ್ ಕೊಡ್ತೇವೆ, ಸೇಲ್ಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡ್ತೇವೆ. ಸೊ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಎಷ್ಟು 2600. ಓಕೆ, ಆ್ಯಕ್ಚುಲಿ ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನ್ ಕರೆಕ್ಟ್ ಎಂಟ್ರಿ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಟರ್ ಟು ಬೀಸ್ ಅಕೌಂಟ್. ಅವ್ರು ಹೋಗಿ ಏನು ಮಾಡಿದ್ದಾರೆ, ರಾಂಗ್ ಆಗಿ ಸೇಲ್ಸ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಸೇಲ್ಸ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಸೇಲ್ ಅಂತ ಅವ್ರು ಕನ್ಸಿಡರ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ಅದರ ಪ್ರಕಾರ ಬೀಸ್ ಅಕೌಂಟ್ ಡೆಬಿಟ್ ತೋರಿಸ್ತಾ ಇದೆ, ಸೇಲ್ಸ್ ಅಕೌಂಟ್ ಕ್ರೆಡಿಟ್ ತೋರಿಸ್ತಾ ಇದೆ. ಈಗ ನೀವು ಎರಡೂ ಎಂಟ್ರಿಯನ್ನು ಅನಲೈಸ್ ಮಾಡಿ ಕರೆಕ್ಟ್ ಎಂಟ್ರಿ ಪಾಸ್ ಮಾಡಬೇಕು. ಸೊ ಕರೆಕ್ಟ್ ಎಂಟ್ರಿ ನೋಡಿ, ಇಲ್ಲಿ ಸೇಲ್ಸ್ ರಿಟರ್ನ್ಸ್ಗೆ ಡೆಬಿಟ್ ಕೊಡಬೇಕಿತ್ತು, ಡೆಬಿಟ್ ಕೊಟ್ಟಿಲ್ಲ. ಸೊ ನಾವೀಗ ಡೆಬಿಟ್ ಕೊಡಬೇಕು. ಓಕೆ, ಎಷ್ಟು 2600. ನೆಕ್ಸ್ಟ್ ಕಾಂಪೊನೆಂಟಿಗೆ ಬನ್ನಿ, ಬೀಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡಬೇಕಿತ್ತು, ಇಲ್ಲಿ ಕ್ರೆಡಿಟ್ ಕೊಟ್ಟಿಲ್ಲ. ಸೊ ನಾವೇನು ಮಾಡಬೇಕು, ಬೀಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡಬೇಕು ಟು ಬೀಸ್ ಅಕೌಂಟ್. ಓಕೆ, ಎಷ್ಟು 2600. ಈ ರಾಂಗ್ ಎಂಟ್ರಿಗೆ ಬನ್ನಿ, ಬೀಸ್ ಅಕೌಂಟ್ಗೆ ರಾಂಗ್ ಆಗಿ ಡೆಬಿಟ್ ಕೊಟ್ಟಿದ್ದಾರೆ. ಈಗ ಅದನ್ನು ಕ್ಯಾನ್ಸಲ್ ಮಾಡೋಕೆ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಆಲ್ರೆಡಿ ಒಮ್ಮೆ ನಾವು ಬೀಸ್ ಅಕೌಂಟ್ಗೆ ಕ್ರೆಡಿಟ್ ಕೊಟ್ಟಿದ್ದೇವೆ. ಈಗ ಏನು ಮಾಡ್ತೇವೆ, ಜಸ್ಟ್ ಅಮೌಂಟನ್ನು ಆ್ಯಡ್ ಮಾಡ್ತೇವೆ.
ಮಾಡ್ತೇವೆ. ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ರಾಂಗ್ ಆಗಿ ಕ್ರೆಡಿಟ್ ತೋರಿಸ್ತಾ ಇದೆ, ಈಗ ನಾವು ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಕ್ಯಾನ್ಸಲ್ ಮಾಡುವಾಗ ಸೇಲ್ಸ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಸೇಲ್ಸ್ ಅಕೌಂಟ್ ಡೆಬಿಟ್ 2600. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಹೇಗೆ ಬರುತ್ತೆ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್ 2600, ಸೇಲ್ಸ್ ಅಕೌಂಟ್ ಡೆಬಿಟ್ 2600 ಟು ಬೀಸ್ ಅಕೌಂಟ್ ಅದು ಡಬಲ್ ಆಗುತ್ತೆ ಅಮೌಂಟ್ 5200. ಲುಕ್ ಎಟ್ ದಿಸ್ ಎಂಟ್ರಿ. ಸೊ ಇಲ್ಲಿ ನೋಡಿ ಎಂಟ್ರಿ ನೋಡಿ, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ 2600, ಸೇಲ್ಸ್ ಅಕೌಂಟ್ ಡೆಬಿಟ್ 2600 ಟು ಬೀಸ್ ಅಕೌಂಟ್ 5200. ಸೊ ಲುಕ್ ಎಟ್ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಎಂಟ್ರಿ ನೋಡಿ, a purchase of rupees 4200 from X on the last day of the year was taken into stock, but the invoice was not passed through the purchaser's book. 4200 ವರ್ತಿದ್ದು ಗೂಡ್ಸನ್ನು ಎಕ್ಸಿಂದ ಪರ್ಚೇಸ್ ಮಾಡಿದ್ದಾರೆ, ಅದು ಲಾಸ್ಟ್ ಡೇ, ಈ ವರ್ಷದ ಲಾಸ್ಟ್ ಡೇ ದಿನ ಅದನ್ನು ಗೂಡ್ಸನ್ನು ಸ್ಟಾಕಿಗೂ ತೆಕ್ಕೊಂಡಿದ್ದಾರೆ, ಬಟ್ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಿಲ್ಲ. ಸೊ ನಾವೇನು ಮಾಡಬೇಕು, ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ಪರ್ಚೇಸ್ ಮಾಡಿದರೆ ಏನು ಎಂಟ್ರಿ, ಸೊ ಆ್ಯಸ್ ಗೂಡ್ಸ್ ಪರ್ಚೇಸ್ ಫ್ರಮ್ ಎಕ್ಸ್, ಎಂಟ್ರಿ ಕರೆಕ್ಟ್ ಎಂಟ್ರಿ ಏನು, ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಎಕ್ಸ್ ಅಕೌಂಟ್. ನಾವು ಜಸ್ಟ್ ಆ್ಯಸ್ ದೇರ್ ಇಸ್ ಅನ್ ಒಮಿಷನ್ ಇನ್ ದ, ಅಂದರೆ ಒಮಿಷನ್ ಆ್ಯಸ್ ದ ಎಂಟ್ರಿ ಈಸ್ ಒಮಿಟೆಡ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್, ಸೊ ವಿ ವಿಲ್ ಪಾಸ್ ದ ಎಂಟ್ರಿ ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಎಕ್ಸ್ ಅಕೌಂಟ್. ನೆಕ್ಸ್ಟ್, wages paid for the installation of machinery were debited to wages account rupees 2600. ಸೊ ಇಂಥ ತುಂಬ ಟ್ರಾನ್ಸಾಕ್ಷನ್ ಬಂದಿದೆ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್, ಇದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ವೇಜಸ್ ಪೇ ಮಾಡಿದ್ದಾರೆ, ಯಾವುದಕ್ಕೋಸ್ಕರ ಪೇ ಮಾಡಿದ್ದು, ಮೆಷಿನರಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ, ಮೆಷಿನರಿ ಇನ್ಸ್ಟಾಲೇಷನ್ ಮಾಡೋದಕ್ಕೋಸ್ಕರ ವೇಜಸ್ ಕೊಟ್ಟಿದ್ದಾರೆ. ಸೊ ವೇಜಸ್ ಮೆಷಿನರಿ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಕೊಟ್ಟ ಕಾರಣ, ಸೊ we cannot give debit to wages account, sorry. So we cannot here, as the installation is paid towards the installation of, wages paid towards the installation of machinery, so we can give debit to machinery account debtor to cash account ಅಂತ ಬರಬೇಕು. ಬಟ್ ಅವ್ರು ತಪ್ಪಿ ಹೋಗಿ ಏನು ಮಾಡಿದ್ದಾರೆ, ವೇಜಸ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ಕರೆಕ್ಟ್ ಎಂಟ್ರಿ ಏನು, ಕರೆಕ್ಟ್ ಎಂಟ್ರಿ machinery account debtor to cash account, ಬಟ್ ಅವ್ರು ಏನು ಮಾಡಿದ್ದಾರೆ, ಹೋಗಿ ಅದನ್ನು ವೇಜಸ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ವೇಜಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರೆಕ್ಟಿಫೈ ಮಾಡಬೇಕು. ರೆಕ್ಟಿಫೈ ಮಾಡುವಾಗ ಕ್ಯಾಶಿಗೆ ಯಾವುದೇ ಇಫೆಕ್ಟ್ ಇಲ್ಲ, ಮೆಷಿನರಿ ಅಕೌಂಟ್ಗೆ ಡೆಬಿಟ್ ಕೊಡಬೇಕಿತ್ತು. ಸೊ ವಿ ವಿಲ್ ಗಿವ್ ಡೆಬಿಟ್ ಟು ಮೆಷಿನರಿ ಅಕೌಂಟ್. ವೇಜಸ್ ಅಕೌಂಟಿಗೆ ರಾಂಗ್ ಡೆಬಿಟ್ ಕೊಟ್ಟಿದ್ದಾರೆ, ನಾವು ಕ್ಯಾನ್ಸಲ್ ಮಾಡಬೇಕು. ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಮೆಷಿನರಿ ಅಕೌಂಟ್ ಡೆಟರ್ ಟು ವೇಜಸ್ ಅಕೌಂಟ್. ರೆಕ್ಟಿಫಿಕೇಷನ್ ಎಂಟ್ರಿ ವಿಲ್ ಬಿ ಮೆಷಿನರಿ ಅಕೌಂಟ್ ಡೆಟರ್ ಟು ವೇಜಸ್ ಅಕೌಂಟ್. ನೆಕ್ಸ್ಟ್ ಲಾಸ್ಟ್ ಒನ್, ಸ್ಯಾಲರೀಸ್ ಪೇಯ್ಡ್ rupees 3000 ವಾಸ್ ರೆಕಾರ್ಡೆಡ್ ಟ್ವೈಸ್. ಸ್ಯಾಲ್ರಿ ಪೇಮೆಂಟ್ ಮಾಡಿದ್ದಾರೆ. ಸೊ ವಾಟ್ ವಿಲ್ ಬಿ ದ ಎಂಟ್ರಿ, ಸ್ಯಾಲ್ರಿ ಈಸ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್, ಸ್ಯಾಲರೀಸ್ ಅಕೌಂಟ್ ಡೆಟರ್, ಸ್ಯಾಲರೀಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಏನು ಮಾಡಿದ್ದಾರೆ, ಅದನ್ನು ಹೋಗಿ 2 ಸಾರಿ ರೆಕಾರ್ಡ್ ಮಾಡಿದ್ದಾರೆ. ಸೊ 3000 ಓಕೆ. ಸೊ ಇದರ ಇಫೆಕ್ಟ್ ಏನಾಗಿದೆ, ಇಲ್ಲಿ 2 ಸಾರಿ ರೆಕಾರ್ಡ್ ಮಾಡಿದ ಕಾರಣ ಸ್ಯಾಲ್ರೀಸ್ 3000 ತೋರಿಸಬೇಕಿತ್ತು, ಅದು ಎಷ್ಟು ತೋರಿಸ್ತಾ ಇದೆ, 6000 ತೋರಿಸ್ತಾ ಇದೆ. ಸೊ ಕ್ಯಾಶ್ 3000 ತೋರಿಸಬೇಕಿತ್ತು, ಅದು 6000 ತೋರಿಸ್ತಾ ಇದೆ. ಇಫೆಕ್ಟ್ ಏನಾಗುತ್ತೆ, ಸ್ಯಾಲ್ರಿ ಅಕೌಂಟ್ ಶೋಸ್ ದ ಓವರ್ ಡೆಬಿಟ್ ಟು ದ ಎಕ್ಸ್ಟೆಂಟ್ ಆಫ್ rupees 3000 and cash will also show the over credit to the extent of rupees 3000. ಸೊ ಸ್ಯಾಲ್ರಿ ಓವರ್ ಡೆಬಿಟ್ ತೋರಿಸ್ತಾ ಇದೆ, ಸೊ ಸ್ಯಾಲ್ರಿಗೆ ಕ್ರೆಡಿಟ್ ಕೊಡ್ತೇವೆ. ಕ್ಯಾಶ್ ಓವರ್ ಕ್ರೆಡಿಟ್ ತೋರಿಸ್ತಾ ಇದೆ, ಅದಕ್ಕೆ ಡೆಬಿಟ್ ಕೊಡ್ತೇವೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ರಿವರ್ಸ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಡೆಟರ್ ಟು ಸ್ಯಾಲರೀಸ್